ಇಲ್ಲಿ ನೋಡ್ರಮ್ಮ, ನಾವು ಹಾಸ್ಪಿಟ್ಲು ಕಡೆಯಿಂದ ಬಂದಿರೋದು. ನಿಮ್ಮ ಹೆಸರು ಸ್ವಲ್ಪ ಹೇಳೋಕ್ಕಾಗುತ್ತಾ? ನೀವೆಲ್ಲ ಇದೇ ಊರಿನವ್ರು ತಾನೇ? ಯಾಕೆ ಹುಡುಗಿ, ನಮ್ಮ ಹೆಸರೆಲ್ಲ ಕೇಳ್ತಿದೀಯಾ? ನಮ್ಮ ಕುಲ ಗೋತ್ರ ತಕ್ಕ ನೀನೇನೇ ಮಾಡ್ತೀಯಾ? ನೀನೇ ಇವರಿಗೆ ಹೊಸಬಳ ಥರ ಕಾಣ್ತಿದೀಯಾ? ಏನು ನೀವು ಕಳ್ರ ಗ್ಯಾಂಗ ಏನು? ಈ ವೇಷ ಹಾಕ್ಯಂಡು ಡಾಕ್ಟ್ರು ನರ್ಸು ನಾವು ಆಸ್ಪತ್ರೆ ಅಂತ ಹೇಳ್ಕೊಂಡು ಏನನ್ನ ಇವ್ರನ್ನ ದರೋಡೆ ಮಾಡಕ್ಕೆ ಬಂದಿದ್ದೀರೇನ? ಯಾಕೋ ನಿಮ್ಮ ನೋಡಿದ್ರೆ ನಮಗೆ ಹಂಗೆ ಅನಿಸ್ತೈತೆ. ಇದು ಆ್ಯಕ್ಚುಲಿ ಚೆನ್ನಾಗಿರೋದು ವಿಶಾಲು. ಸರಿಯಾದ ಪಾಯಿಂಟ್ ಹಿಡ್ಕೊಂಡಿಯಾ? ಸರಿಯಾಗಿ ಹಿಡ್ಕೊಂಡಿದೀಯ ಬಿಡು ನೀನಂತೂ. ಕೇಳು ಇನ್ನ ಚೆನ್ನಾಗಿ ಕೇಳೋರ್ನ. ಚೇಚೆ ಇಲ್ಲಮ್ಮ, ನಾವು ನಿಜವಾದ ಡಾಕ್ಟ್ರು ನರ್ಸೇನೆ. ಸ್ವಲ್ಪ ನಾವಿಲ್ಲಿ ಸರ್ವೆ ಮಾಡೋಕ್ಕೆ ಬಂದಿದ್ದೀವಿ. ನೀವು ಯಾಕೆ ಆ ಥರ ತಪ್ಪು ತಿಳ್ಕೊತಿದ್ದೀರಾ? ಆ ಥರ ಎಲ್ಲ ನೀವು ಅಂದ್ಕೊಳಕ್ಕೆ ಹೋಗ್ಬೇಡ್ರಿ. ನಾವು ಇನ್ನು ಈ ಊರಿಗೆ ಇನ್ನೂ ಹೊಸಬ್ರೆ, ಅದೇನೋ ನಿಜಾನೇ. ಆದರೆ ನೀವು ಯಾರು ಜನ ಕಂಡಿಲ್ಲಲ್ವಾ? ನೀವು 4 ಜನ ನಾವು ನೋಡಿದ್ವಿ, ಅದಕ್ಕಾಗಿ ನಿಮ್ಮನ್ನೇ ಮಾತಾಡಿಸ್ತಿದ್ವಪ್ಪ. ನೀವೆಲ್ಲ ಏನೇನೋ ತಪ್ಪಾಗೆಲ್ಲ ತಿಳ್ಕೊತಿದ್ದೀರಾ. ಹಂಗಾದ್ರೆ ನೀವು ನಿಜವಾಗ ಡಾಕ್ಟ್ರು ನರ್ಸೇ ಆಗಿದ್ರೆ ಅದೇನೋ ಎರಿಡಿಟಿ ಅಂತ ಇರ್ತದಂತಲ್ಲ ನಿಮ್ಮ ಹತ್ರ. ಅದೇ ನೀವು ಡಾಕ್ಟ್ರು ನರ್ಸ್ ಅನ್ನೋದಕ್ಕೆ ಅದು ಕಾರ್ಡ್ನಾಗೆ ಇರ್ತದಂತಲ್ಲ ಎರಿಡಿಟಿ ಅಂತ. ಅದನ್ನ ನಮಗೆಲ್ಲರಿಗೂ ತೋರಿಸ್ರಿ ಒಂದ್ಸರಿ ನೋಡೋಣ. ಕ್ಯಾ ಬಾತ್ ಹೇ ಜಲಜು, ಕ್ಯಾ ಬಾತ್ ಹೇ. ನನಗೆ ಇಲ್ಲಿಂದ ನಿನಗೆ ಉಮ್ಮ ಕೊಡ್ಬೇಕು ಅನ್ಕೊಂಡಿದ್ದೀನಿ. ಆಮೇಲೆ ಬಂದು 10 ರೂಪಾಯಿ ಕೊಡ್ತೀನಿ. ಓಕೆ, ನೀನು ನನ್ನ ಜೊತೆಗೆ ಇದ್ದಿದ್ದಕ್ಕೂ ಸಾರ್ಥಕ ಆಯ್ತು ಬಿಡು. ಏನು ಇಂಗ್ಲೀಷ್ ಮಾತಾಡಿದೆ, ಏನು ನೀನು ಕ್ವಶನ್ ಮಾಡಿ ಏನಲ್ಲ ಪಾಯಿಂಟ್ ಹಾಕಿದೆ ಅಂದ್ರೆ ನೀನು ಬಿಡು ಪೆಂಟಾಸ್ಟಿಕ್. ನೀನು ಪೆಂಟಾಸ್ಟಿಕ್, ಸೂಪರ್. ನೋಡಲ್ಲಿ ನಿನ್ನ ಪೆಂಡೆ ಹೇಳ್ತಿದ್ದಾಳೆ ಇವಳೇ, ನನಗೆಲ್ಲ ಇಂಗ್ಲೀಷು ಅದೆಲ್ಲ ಕಲಿಸ್ಕೊಡ್ತಾ ಇದ್ದಾಳೆ ಗೊತ್ತೇನು? ಕರೆಕ್ಟಾಗಿ ಹೇಳ್ರಿ ಯಾರಂತ. ಇಲ್ಲ ನಾವೇನಿಲ್ಲ, ಪೊಲೀಸ್ನವ್ರಿಗೂ ಕಂಪ್ಲೇಂಟ್ ಕೊಟ್ಬಿಡ್ತೀವಿ ನೋಡ್ರಿ. ವಾಟ್ ದಿಸ್ ಸರಳ, ಏನ್ರಿ ಇವರು ಇಷ್ಟೆಲ್ಲ ಮಾತಾಡ್ತಿದ್ದಾರೆ? ಹೇಳ್ರಿ ಬಿಡಿಸಿ. ಏನ್ರಿ ಅದು ಎರಿಡಿಟಿ ಅಂತ ಕೇಳ್ತಾವ್ರೆ? ಏನ್ರಿ ಹಂಗಂದ್ರೆ? ಅಯ್ಯೋ, ನಮಗೇನಾದ್ರೂ ಕಾಯಿಲೆ ಇತ್ತಾವೋ ಏನು? ವಂಶದ ಪ್ರಕಾರ ಕೇಳ್ತಾವ್ರೋ ಏನೋ ಒಂದು ಅರ್ಥ ಆಗ್ತಿಲ್ಲಲ್ರಿ ಸರಳ. ನನ್ನ ಹೆಂಡತಿಗಿಂತ ತಲೆನೋವಾಗಿದ್ದಾರಲ್ರಿ ಇವರು. ಡೋಂಟ್ ವರಿ ಸರ್, ಐ ಕ್ಯಾನ್ ಮ್ಯಾನೇಜ್ ಯು. ಓಕೆ, ನೀವು ಕೂಲ್ ಆಗಿರಿ. ನೋಡ್ರಮ್ಮ, ನೀವು ಏನೇನೋ ಮಾತಾಡೋಕೆ ಹೋಗ್ಬೇಡ್ರಿ. ಅದು ಎರಿಡಿಟಿ ಅಲ್ಲ ಕಣಮ್ಮ, ಐಡೆಂಟಿ ಕಾರ್ಡು ಇದೆ. ನಮ್ಮ ಹತ್ರನೂ ID ಕಾರ್ಡ್ ಇದೆ. ನಮ್ಮ ಆಸ್ಪತ್ರೆ ಸ್ಲಿಪ್ಪು ಬಿಲ್ಲು ಎಲ್ಲದೂ ತೋರಿಸ್ತೀವಿ, ಆಯಿತಾ? ನೀವು ಸುಮ್ಮನೆ ಟೈಮ್ ಎಲ್ಲ ವೇಸ್ಟ್ ಮಾಡೋಕೆ ಹೋಗ್ಬೇಡ್ರಿ. ನಾವಿನ್ನೂ ಪಕ್ಕದೂರಿಗೆಲ್ಲ ಹೋಗಬೇಕು. ಇವರು ಡೆಂಟಲ್ ಡಾಕ್ಟ್ರು, ಅರ್ಥ ಆಯ್ತಾ? ಅಂದರೆ ಇಲ್ಲಿ ಹಳ್ಳಿಯಲ್ಲಿರುವಂತಹ ಎಲ್ಲರಿಗೂ ಅಲ್ಲನ್ನ ಓಕೆ, ನಾವು ಯಾವ ಥರ ಕ್ಲೀನ್ ಇಟ್ಕೊಬೇಕು, ನಾವು ಯಾವ ಥರ ಹೈಜೆನಿಕ್ ಆಗಿರಬೇಕು ಅನ್ನೋದನ್ನ ನಾವು ತಿಳಿಸ್ಕೊಡಕ್ಕೆ ಬಂದಿದ್ದೀವಿ, ಅರ್ಥ ಆಯ್ತಾ? ನೀವು ಸುಮ್ಮನೆ ಏನೇನೋ ಮಾತಾಡೋಕೆ ಹೋಗ್ಬೇಡ್ರಿ. ಹೌದಾ ಮೇಡಮ? ನೀವು ಅಲ್ಲಿ ನೋಡಕ್ ಬರ್ತೀರೇನು? ಅಲ್ಲಿ ಕಿತ್ತು ಭಾಳ ಸಂಪಾದನೆ ಮಾಡ್ತೀರ ಬಿಡು. ಹಂಗಾರೆ ನೀವೆಲ್ಲ ಎಲ್ಲ ಮನುಷ್ಯರೆಲ್ಲರ ಬಾಯಿ ಒಂಥರ ವಾಸನೆ ಬರ್ತೈತಪ್ಪ. ನೀವು ಹೆಂಗೆ ಅದನ್ನ ಸ್ಮೆಲ್ ಕುಡ್ಕೊಂಡು ಅಲ್ಲಿ ಕೀಳ್ತೀರೋ ಏನೋ? ಶಿಶಿ, ಇದೆಂತ ಉದ್ಯೋಗ ಮೇಡಮ್ಮ ನಿಂದು? ಆದರೆ ನಿಮ್ಮ ಹೆಸರೇ ಹೇಳಿಲ್ಲ ನನಗೆ. ದಿಸ್ ಇಸ್ ವೆರಿ ಟೂ ಮಚ್ ಆಗಿ ಮಾತಾಡ್ತಾ ಇದ್ದೀರಾ ನೀವೆಲ್ಲ. ಹಲೋ ಹೆಚ್ಚೋದ್ಮಿ, ಏನು ಹಂಗೆ ಮಾತಾಡ್ತಿದ್ಯಲ್ಲ? ಏನು ಮಚ್ಚು ಏನೇನೋ ಬಾಯಿ ಬಂದಂಗೆ ಹೇಳ್ತಿದ್ಯಾ? ಏನು ಸಮಾಚಾರ? ನಮ್ಮನೇಲಿ ಇದ್ದಾವೆ ಕಣಮಣಿ, ಮಚ್ಚು, ಕೊಡ್ಲಿ, ಆರೆ, ಗುದ್ಲಿ ಎಲ್ಲ ಇದ್ದಾವೆ. ತಂದು ಕೊಡ್ಬೇಕೇನು ನಿನಗೆ? ಇವಳೇನೋ 2 ಮಚ್ಚು ಇಟ್ಕೊಂಬಂದಳಂತೆ. ನೋಡ್ರೆ ಎಲ್ಲ ಹೆಂಗ್ ಮಾತಾಡ್ತಾ ಇದ್ದಾಳ ಅವಳು. ತೋ ಹಂಗಲ್ಲ ಕಣ್ರಮ್ಮ, ಹೇಳೋದು ಪೂರ್ತಿ ಕೇಳಿಸ್ಕೊಳ್ರಮ್ಮ. ನಾವು ಅಲ್ಲಿ ನೋಡೋಕೆ ಬಂದಿದ್ದೀವಿ ಕಣಮ್ಮ. ಅಂದರೆ ಜನರು ಬಾಯಿ ಆರೋಗ್ಯದ ಬಗ್ಗೆ ಯಾವ ಥರ ಇಟ್ಕೊಬೇಕು, ಅವ್ರು ಹೆಂಗೆ ಕಾಳಜಿ ವಹಿಸ್ಬೇಕು, ನೀವೆಲ್ಲ ಏನೋ ಮದ್ಯಪಾನ, ಧೂಮಪಾನ, ತಂಬಾಕು ಸೇವನೆ ಅದೆಲ್ಲ ಅವಾಯ್ಡ್ ಮಾಡಿ ನಾವು ಹೆಂಗಿರ್ಬೇಕು ಅನ್ನೋದನ್ನ ನಾವು ತಿಳಿಸ್ಕೊಡಕ್ಕೆ ಬಂದಿದ್ದೀವಿ. ಸ್ವಲ್ಪ ಮಾತಾಡಕ್ಕೆ ಬಿಡ್ರಮ್ಮ. ಅಯ್ಯೋ, ನನಗೆ ಅಳುನೇ ಬರ್ತಿದೆ ಕಣ್ರಮ್ಮ ನಿಮ್ಮ ಕಾಟಕ್ಕೆ. ತಡ್ರಿ ಅತ್ಲಾಗ ಅದು ಏನು ಹೇಳ್ತಾರೆ ಕೇಳಿಸ್ಕೊಳ್ಳೋಣ. ಯಾಕಂಗೆ ಎಲ್ಲರೂ ಒಟ ಅಂತ ಅವ್ರ ಮೈ ಮೇಲೆ ಬೀಳಕ್ಕೆ ಹೋಗ್ತೀರಾ? ತಡಿ, ಹೇಳಯ್ಯ ಜಲ್ದಿ ಅದು ಏನಕ್ಕೆ ಬಂದಿದೆಯಾ ಏನಿಲ್ಲ ಅಂತ ಹೇಳಪ್ಪ ಬೇಗ. ಬೇರೆ ಕೆಲಸ ಇದಾಗ ಹೋಗ್ಬೇಕು ನಾವು. ಅಬ್ಬಾ, ನಿಮಗೂ ಆದ್ರೂ ನನ್ನ ಕಷ್ಟ ಅರ್ಥ ಆಯ್ತಲ್ಲ ಮೇಡಮ್. ಥ್ಯಾಂಕ್ ಯು ಮೇಡಮ್. ನಮ್ಮ ಉದ್ದೇಶ ಏನಿಲ್ಲ ಮೇಡಮ್. ಈಗ ನೀವು ದಿನ ಬ್ರಷ್ ಮಾಡ್ತೀರಲ್ವಾ? ದಿನಕ್ಕೆ ಎಷ್ಟು ಸರಿ ಹಲ್ಲು ಉಜ್ಜುತ್ತೀರಾ ನೀವು? ಅಯ್ಯೋ ಸರ್, ನಾವೆಲ್ಲ ಹಲ್ಲುಜ್ಕೆ ಅಂತ ಕುತ್ಕೊಳ್ಳೋಣ. ಗಡ ಬೆಳಿಗ್ಗೆ ಎದ್ದಾಳ್ತೀವಿ, ಒಂಚೂರು ಮಖ ತೊಳ್ಕೊಂಡು ಹಿಂಗೆಲ್ಲ ಒಂಚೂರು ಉಪ್ಪು ಹಾಕ್ಕೊಂಡು ಹಿಂಗೆ ಅಂದ್ಕೊಂಡು ಹೋಗೋದು. ಆಮೇಲೆ ಟೀ ಕುಡಿದ್ಬಿಡ್ತೀವಿ. ಆಮೇಲೆ ಟೈಮ್ ಸಿಕ್ಕರೆ ಇದು ಎಂತ ಸರ್ ಇದು ಅಂತಾರಲ್ಲ ಸರ್, ಇದು ಪೇಸ್ಟ್
ಒಂಚೂರು ಕೈಯ ಕಟ್ಕೊಂಡು ಹಿಂಗಂದು ಹಿಂಗೆ ಉಗಿದ್ ಬಿಡ್ತೀನಿ ಸರ್ ನಾನು. ಛೇ 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 ಆ ಥರ ಎಲ್ಲ ಮಾಡಬಾರ್ದಮ್ಮ. ಹಲ್ಲೆಲ್ಲ ಹಾಳಾಗಿ ಉಳುಕಾಗ್ತವೆ, ಇಲ್ಲ ನಿಮಗೇನಾದರೂ ಬೇರೆ ಕಾಯಿಲೆಗಳು ಬರೋಂಥ ಸಾಧ್ಯತೆ ಇರುತ್ತೆ. ಆ ಥರ ಮಾಡ್ತಿರೋ ತಪ್ಪು ನೀವು. ನೀವು ಹೇಳ್ರಮ್ಮ, ನೀವು ಯಾವ ಥರ ಹಿಂಗೆ ಬ್ರಷ್ ಮಾಡ್ತೀರಾ ಅಥವಾ ಏನು ಮಾಡ್ತೀರಾ ನೀವು? ಸರ್ ನಾನು ಹೇಳ್ತೀನಿ ಸರ್, ನಾನು ಬ್ರಷ್ನಾಗೆ ಸಹ ಹಲ್ಲುಜ್ಜೋದು. ಇವರೆಲ್ಲ ಡರ್ಟಿ ಫೆಲೋಸ್ ಸರ್, ನಾನು ಮಾತ್ರ ಒಳ್ಳೆ ಗುಡ್ಡು ಉಮೆನ್ ನಾನು. ಹಾಗಾಗಿ ನಾನು ಏನು ಮಾಡ್ತೀನಿ ಅಂದರೆ, ಈ ಹಲ್ಲುಜ್ಜೋ ಬ್ರಷ್ ಬರ್ತಾವಲ್ಲ ಸರ್, ಅದೇ 10 ರೂಪಾಯಿ 15 ರೂಪಾಯಿದವು, ಅದು ತಕೊಂಡು ಪರ್ರ 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 ಅಂತ ಹಲ್ಲುಜ್ಜಿ ಬಿಡ್ತೀನಿ ಸರ್ ನಾನು. ಬೆಳಗ್ಗೆನೇ ಉಜ್ಜಿ ಬಿಡ್ತೀನಿ. ಛೇ ಆ ಥರ ಎಲ್ಲ ಮಾಡಬಾರ್ದು ಕಣಮ್ಮ. ಪರ್ರ 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 ಅಂತ ಉಜ್ಜಬಾರ್ದು. ಸ್ಮೂತಾಗಿ ನಯವಾಗಿ ನಾಜೂಕಾಗಿ ಅಲ್ಲಿ ಉಜ್ಜಬೇಕು, ಗೊತ್ತಾ? ಅದಿರಲಿ, ನೀವು ಎಷ್ಟು ದಿನಕ್ಕೊಮ್ಮೆ ಬ್ರಷ್ನ ಬದಲಾಯಿಸ್ತೀರಾ? ಸರ್ ನಾನು ಹೇಳ್ತೀನಿ ಸರ್, ಅದೇ ಸರ್ ನೀವು ಹೇಳ್ದಂಗೆ ನಾನು ಬ್ರಷ್ನಾಗ ಹಲ್ಲುಜ್ಜೋದು. ನೀವು ಹೇಳಿದ್ರಲ್ಲಿ ಈಗ ಅದೇ ಸ್ಮೂತಾಗಿ ನಯವಾಗಿ ನಾನು ಹಂಗೆ ಸಹ ಉಜ್ಜೋದು. ಇವಳು ಹೇಳ್ತಾಳೆ, ಇವಳು ಪರ ಉಜ್ಜೋದು. ಏನು ನಂಗೆಲ್ಲ ಮಾಡಲ್ಲ ಸರ್, ಯಾಕಂದ್ರೆ ನಮ್ಮವರೆಲ್ಲ ಭಾಳ ಜನ ಪೇಟೆಗೆ ಇದ್ದಾರೆ ಸರ್, ಅವ್ರನ್ನೆಲ್ಲ ನಾನು ನೋಡಿ ಕಲ್ತಿದ್ದೀನಿ. ಅದಕ್ಕೆ ನಾನು ನಿಧಾನಕ್ಕೆ ಉಜ್ಜುತ್ತೀನಿ. ಬ್ರಷ್ ಸರ್ ಹೋದ ವರ್ಷ ಯುಗಾದಿ